ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಒಂದೇನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತು. ಅದು ನನಗೆ ಬೆಂಗಳೂರು ಕರಗದಷ್ಟೇ ಫೀಲ್ ಆಯಿತು. ಅಂದರೆ ಆ ರೀತಿ ಎಲ್ಲ ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ನಿಮಗೆ. ಈ ವಿಡಿಯೋನ ನೋಡಿ. ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ತುಂಬ ವಿಜೃಂಭಣೆಯಲ್ಲಿ ಮಾಡಿದ್ರು, ಅದನ್ನು ವ್ಯಕ್ತಪಡಿಸೋದಕ್ಕೆ ಆಗಲ್ಲ. ನೋಡಿ ಮೇಡಮ್, ಹೇಳಿ, ಎಲ್ಲಿಂದ ಬಂದಿರೋದು ನೀವು? ಹಲೋ, ಹಾಯ್. ನಾವು ಹಿರಿಸಾವೆಯಿಂದ. ಇದು ಒಂದೇನಹಳ್ಳಿ ಗ್ರಾಮ ದೇವತೆ. ಇಲ್ಲಿ ಒಂದೇನಹಳ್ಳಿನ ಇದಕ್ಕೆ ಕರ್ಕೊಬಂದಿದ್ದಾರೆ ಚೌಡೇಶ್ವರಿ ತಾಯಿನ. ಆದ್ದರಿಂದ ಇಲ್ಲಿ ತುಂಬ ಅದ್ಧೂರಿಯಾಗಿ ತಾಯಿನ 3 ದಿನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ತಾಯಿ ಜಾತ್ರೆ 15 ದಿವಸಗಟ್ಟಲೆ ನಡೀತತೆ. ಸ್ಲಿಪ್ಪರ್ ಹಾಕೋಂಗಿಲ್ಲ, ಒಗ್ಗರಣೆ ಮಾಡಿದ್ದೇನು ತಿನ್ನೋಂಗಿಲ್ಲ, ಮನೇಲಿ ಮಾಡೋಂಗಿಲ್ಲ. ಆ ಥರ ಕಂಡೀಷನ್ನಾಗಿ ಇದ್ದು ಜನಗಳು ಒಂದೇನಹಳ್ಳಿಯವರು ಈ ತಾಯಿ ಸೇವೆ ಮಾಡ್ತಾರೆ. ತಾಯಿ ಎಲ್ಲರಿಗೂ ಹಿರಿಸಾವೆ ಮತ್ತು ಒಂದೇನಹಳ್ಳಿ ಗ್ರಾಮದವ್ರು ಇಬ್ಬರಿಗೂ ಚೆನ್ನಾಗಿ ಒಳ್ಳೇದು ಮಾಡಿದ್ದಾರೆ. ಅದಕ್ಕೋಸ್ಕರ ತಾಯಿನ ಇಷ್ಟೊಂದು ಅದ್ಧೂರಿಯಾಗಿ ಸ್ವಾಗತ ವೈಭವದಿಂದ ನಡೆಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಕೂರ್ಸೋರು ಚೌಡೇಶ್ವರಿ ಅಂತಂದರೆ ಚೌಡೇಶ್ವರಿಗೆ ಕರ್ಕೊಂಬಂದ್ಬಿಟ್ಟು, ಚೌಡೇಶ್ವರಿ ಚಾವಡಿ ಅಂತ ಇದೆ, ಚಾವಡಿ ಮೇಲೆ ಕೂರಿಸ್ಬರು. ಆ ಚಾವಡಿ ಮೇಲೆ ಕೂರಿಸ್ಬಿಟ್ಟು ಮತ್ತೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಉತ್ಸವಾದಿಗಳನ್ನು ಮಾಡಿಸ್ಬಿಟ್ಟು ಮತ್ತೆ ಚೌಡಿ ಮೇಲೆ ಕೂರಿಸ್ಬಿಟ್ಟು ಊರಿಗೆ ಕರ್ಕೊಂಬಂದ್ಬಿಡೋರು. ಅದು ಸಂಪ್ರದಾಯ ಇತ್ತು. ಈಗ ಎಲ್ಲ ನವೀನ ಕಾಲ ಆದ್ದರಿಂದ ಇಲ್ಲಿ ಮಂಟಪ ಕಟ್ಟಿಬಿಟ್ಟು ಈಗ ಕೂರಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಊರಿಗೆ ಕರ್ಕೊಂಬರ್ತಾರೆ. ಈಗ ಒಂದು ಇದೇ ಥರ ವಿಶೇಷತೆ. ಇದೇ ವಿಶೇಷತೆ. 5 ವರ್ಷಕ್ಕೆ ಕರ್ಕೊಂಬರೋರು ಈಗ 5ನೇ ವರ್ಷಕ್ಕೆ ಒಂದು ಸತಿ ಕರ್ಕೊಂಬರ್ತಾರೆ. ಭಕ್ತಾದಿಗಳು ಜಾಸ್ತಿ ಇದ್ದಾರೆ. ಹೊರಗಡೆನೂ ಭಕ್ತಾದಿ ಬರ್ತಾರೆ, ಹೊರಗಡೆ ದೇಶದಲ್ಲಿರೋರು ಬರ್ತಾರೆ. ಪೂಜೆ ಸಲ್ಲಿಸ್ಕೊಂಡು ಭಕ್ತಿ ಸೂಚಿಸ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಮತ್ತು ಮೂಲ ದೇವರ ಹತ್ರಕ್ಕೆ ಬಂದುಬಿಟ್ಟು ಅವ್ರಿಗೇನಾದ್ರು ತೊಂದರೆ ಆಗಿದ್ದರೆ ವಿಚಾರಿಸ್ಕೊಂಡು ಹೋಗ್ತಾರೆ. ಆ ದೇವ್ರ ಹತ್ರ ಹೇಗೆ ಕೂತ್ಕೊಂಡು ಅವ್ರು ಏನು ಹೇಳ್ತಾರೋ ಅದರಂತ ನಡೀತಾ ಇದೆ. ಅವ್ರಿಗೆ ಎಲ್ಲ ಹಿರಿಸಾವೆ ಮೂಲ ದೇವರು ಇರೋದು. ಅಲ್ಲಿ ಕೇಳ್ಕೊಂಡು ಅಲ್ಲೇ ಅಪ್ಪಣೆ ಆಗುತ್ತಾ? ಅಲ್ಲೇ ಅಪ್ಪಣೆ ಆಗುತ್ತೆ. ಅಪ್ಪಣೆ ಆದ ಅವ್ರಿಗೆ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಅವ್ರಿಗೆ ಬಂದು ಒಳ್ಳೆಯದಾಯ್ತು ಸ್ವಾಮಿ ಅಂತ ಹೇಳಿ ಸೆರಿಗೆಗೆ ಕಾಣಿಕೆ ಕಟ್ಟೋಗ್ತಾರೆ. ಇಲ್ಲ ಕೈ ಮುಗ್ದು ಹೋಗ್ತಾರೆ. ಎಲ್ಲರಿಗೂ ಸಕಲ ಇಷ್ಟಾರ್ಥಗಳು ನೆರವೇರ್ತಾ ಇದೆ. ಧನ್ಯವಾದಗಳು ಸ್ವಾಮೀಜಿ. ಒಂದೇನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅಂದ್ರೆ ಉತ್ಸವ ತುಂಬಾನೇ ವಿಜೃಂಭಣೆ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲರೂ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಒಂದೇನಹಳ್ಳಿ ಎಚ್ ಒಂದೇನಹಳ್ಳಿ. ಈ ಊರಿನಲ್ಲಿ ಚೌಡೇಶ್ವರಿ ದೇವರನ್ನು ಪ್ರತಿ ವರ್ಷವೂ ಹೆಬ್ಬಾರಮ್ಮ ಚೌಡೇಶ್ವರಿ ಈ ದೇವರನ್ನು ಪ್ರತಿ ವರ್ಷ ಹಬ್ಬ ನಾವು ಮಾಡ್ತಾ ಇರ್ತೀವಿ. ಆದರೆ ಈ ವರ್ಷ
ಐದು ವರ್ಷಕ್ಕೊಂದ್ಸಾರಿ ಈ ದೇವರನ್ನು ನಾವು ಈ ಚೌಡೇಶ್ವರಿ ಹಬ್ಬವನ್ನು 5 ವರ್ಷಕ್ಕೊಂದ್ಸಾರಿ ಕರ್ಕೊಂಡ್ ಬರ್ತೀವಿ. ಈ ದೇವರನ್ನು ಪ್ರತಿ ನಮ್ಮ ಹಿರಿ ಸಭೆ ಮತ್ತು ಒಂದೇನಹಳ್ಳಿ ಗ್ರಾಮಸ್ಥರು ಸೇರಿ, ಹೆಣ್ಣು ಮಕ್ಕಳು ಪ್ರತಿಯೊಬ್ರು ಎಲ್ಲ ಸೇರಿ, ಇಡೀ ಗ್ರಾಮದ ಜನಗಳೇ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಭಾರಿ ಅದ್ದೂರಿಯಾಗಿ ಮಾಡ್ತೀವಿ. 3 ದಿವಸ ಪೂರ್ತಿ ಅನ್ನದಾನ ನಡೆಯುತ್ತದೆ. ಅದರಂತೆ ಇನ್ನು ಮುಂದೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಸುಮಾರು ಒಂದು 50 ವರ್ಷದಿಂದ ಇದೇ ರೀತಿ ನಡೆಸ್ತಾ ಬರ್ತಾ ಇದ್ದೀವಿ. ಇವತ್ ನೋಡಿ ನಮ್ಮೂರಲ್ಲಿ ತುಂಬಾ ವಿಶೇಷವಾಗಿ ಚೌಡಮ್ಮನ ಹಬ್ಬ ಮಾಡ್ತಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿದೆ. 5 ವರ್ಷಕ್ಕೊಂದ್ಸಲ ಮಾಡೋದು. ಎಲ್ಲ ಕ್ಯೂರಿಯಸ್ ಇಂದ ಎಲ್ಲ ನೋಡ್ತಾ ಇದೀವಿ. ಜನಸಾಗರನು ಇದೆ. ಎಲ್ಲ ನೋಡಿ ಚೌಡಮ್ಮನ ಹಬ್ಬ ಮಾಡ್ತಾ ಇದೀವಿ. ಜೋರ ಮಾಡ್ತಾ ಇದೀವಿ. 5 ವರ್ಷದಿಂದಲೂ 3 ದಿವಸದಿಂದಲೂ ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ. ಚೌಡೇಶ್ವರಿ ನಮ್ಗೆ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ, ಎಲ್ಲಾರು ಚೆನ್ನಾಗಿಟ್ಟಿರ್ಲಿ. 5 ವರ್ಷ ಹಿಂಗೆ ಬರ್ತಾ ಇರ್ಲಿ. ಸ್ವಲ್ಪ ಇನ್ನು ಊಟ ಮಾಡ್ತಾ ಇದಾರೆ. ಸರ್ ನಮ್ದು ಚೌಡೇಶ್ವರಿ ದೇವ್ರು ಬಂದು ಪ್ಯೂರ್ ವೆಜ್ಜು. ಡೈಲಿ ಮೊದಲನೇ ದಿವಸ 8,000 ಜನ ಊಟ ಮಾಡಿದ್ದಾರೆ. 2ನೇ ದಿವಸ 12,000 ಜನ ಊಟ ಮಾಡಿದ್ದಾರೆ. ಇವತ್ತು ಒಂದು ಆಲ್ಮೋಸ್ಟ್ 7ರಿಂದ 8,000 ಊಟ ಮಾಡೋ ಮೂಮೆಂಟ್ ಇದೆ ಮೇಡಮ್ ಸರ್. ಸ್ವಲ್ಪ ಮತ್ತೆ ಕೊಡ್ತಾರೆ. ಆಯ್ತು ಹೇಳಿದ್ದೀನಿ. ಇದೇ ತರ 3 ದಿವಸದಿಂದ ನಡೀತಾ ಇದೆ ಸರ್. ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಭಕ್ತಾದಿಗಳು ಬಹಳ ಚೆನ್ನಾಗಿ ಸೇರಿದ್ದಾರೆ. ಬಹಳ ಖುಷಿ ಆಗ್ತದೆ ಸರ್ ಈ ಪ್ರೋಗ್ರಾಮ್ ಮಾಡೋದಕ್ಕೆ. ಸರ್ ರಾಜ್ಯದ ಮೂಲೆಗಳಿಂದ ನಮ್ಮೂರ ಗ್ರಾಮಸ್ಥರು ಸಂಬಂಧಿಕರೆಲ್ಲ ಬಂದಿದ್ದಾರೆ, ಭಕ್ತಾದಿಗಳು ಬಂದಿದ್ದಾರೆ. ಬಹಳ ಜನ ಸರ್. ನಾವು ಮಾಡೋದು 5 ವರ್ಷಕ್ಕೊಂದ್ಸಲಿ ತಾಯಿ ಕರ್ಸೋದು. 5 ವರ್ಷಕ್ಕೊಂದ್ಸಲಿ ಈ ತಾಯಿ ಕರ್ಸೋದ್ರಿಂದ ನಾವು ಖರ್ಚು ಒಂದು 20ರಿಂದ 25 ಲಕ್ಷ ದುಡ್ಡು ಖರ್ಚು ಮಾಡ್ತೀವಿ ಸರ್. ಅದ್ದೂರಿಯಾಗಿ ಮಾಡ್ಬೇಕು ತಾಯಿನ ಉತ್ಸವನ ಅಂತಲ್ಲ. ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇವತ್ತ ಕೊನೆ ದಿವಸ ಸರ್. ಇವತ್ತ 3 ದಿವಸ ಪ್ರೋಗ್ರಾಮ್ ಎಲ್ಲ ಈಗಾಗಲೇ 2ನೇ ದಿವಸ ಮುಗಿದಿದೆ. 3ನೇ ದಿವಸ ಇವತ್ತ ಈ 4 ಗಂಟೆಗೆ ಮುತ್ತಿನ ಪಲ್ಲಕ್ಕಿಂದ ತಾಯಿ ಕೂರ್ತಿ, ಚಂಡೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ, DJ ಮತ್ತೆ ಅರೆ ವಾದ್ಯ ಮತ್ತೆ ಮಂಗಳ ವಾದ್ಯ, 7-8 ತರದ ಪ್ರೋಗ್ರಾಮ್ ಇದೆ. ಅದೆಲ್ಲಾನು ಮಾಡಿ ದೊಡ್ಡ ಹಿರಿ ಸಭೆಗೆ ಉತ್ಸವದ ಮೂಲಕ ತಾಯಿ ಕರ್ಕೊಂಡು ಹೋಗ್ತೀವಿ ಹಿರಿ ಸಭೆ.
ನೀವನ ಐದುವರೆಗೆ ಒಂದೇನಹಳ್ಳಿ ಬಿಟ್ಟು ಹಿರಿ ಸಭೆಗೆ ಮೆರವಣಿಗೆ ಮುಖಾಂತರ ಹೋಗ್ತಾ ಇದ್ದೀವಿ. ತಾಯಿ ನಮ್ಮವ್ವ ಚೌಡೇಶ್ವರಿಯನ್ನ ತಾಯಿ ಮನೆಯಿಂದ ಅವ್ರ ಮನೆ ಹಿರಿ ಸಭೆ ಕಳಿಸ್ತಾ ಇದ್ದೀವಿ. 5 ವರ್ಷಕ್ಕೊಂದ್ಸಾರಿ 5 ವರ್ಷಕ್ಕೊಂದ್ಸಾರಿ ಕಳಿಸ್ತೀವಿ. ಅದ್ದೂರಿಗೆ ಮೆರವಣಿಗೆ ಸಮೇತ ಏನಾಯ್ತು ಡಿಜೆ ಚಂಡವಾದ ಅದ್ದೂರಿಗೆ ಫಂಕ್ಷನ್ ಮಾಡ್ಕೊಂಡು ಆ ತಾಯಿ ಗ್ರಾಮ ದೇವತೆನ ಕರ್ಕೊಂಡು ಸಮೃದ್ಧಿಗೆ ಹಿರಿ ಸಭೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಸಮೃದ್ಧಿ ಕರ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಚೌಡೇಶ್ವರಿ ಒಂದೇನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಊರಿನ ಗ್ರಾಮ ದೇವತೆಗೆ ನಾವು ಯುಗಾದಿ ಕಳೆದು ಯಾವ್ದು ಶುಕ್ರವಾರ ಬರುತ್ತೆ ಅವತ್ತ ಹಿರಿ ಶಾವೆಯಲ್ಲಿ ನಮ್ಮ ಹೆಬ್ಬಾರಮ್ಮ ಇವ್ರ ತಂಗಿ ಹೆಬ್ಬಾರಮ್ಮ ಇದ್ದಾಳೆ. ಅವಳು ಚಕ್ರ ಕೀಳೋದು, ಅವಳಿಗೆ ಸುಣ್ಣ ಬಣ್ಣ ಹೊಡೆಯೋದು, ಅದಾದ್ಮೇಲೆ ಭಾನುವಾರ ಅವಳಿಗೆ ಡೇಟ್ ಹೋಗ್ತವೆ.
ಅವ್ರು ಡೇಟ್ ಒಪ್ಪಿದ ಮೇಲೆ ಮತ್ತೆ ನಮ್ಮ ಶನಿವಾರ ನಮ್ಮೂರಿಗೆ ಬರೋ ಗಂಟ ಶನಿವಾರ ಬೆಳಿಗ್ಗೆ ಅವಳು ಒಂದು 12 ಗಂಟೆಗೆ ಬಂದು 2 ಗಂಟೆ ಗಂಟ ನಮ್ಮೂರಲ್ಲಿ ಉಪವಾಸದಲ್ಲಿ ಹೆಂಗೇರು ಉಪವಾಸದಲ್ಲಿ ಅವಳು ಇರ್ತಾಳೆ. ಇಲ್ಲಿಂದ ಬಂದು ಅವಳು ಧೂಪ್ತಾರ್ತಿ ತಗೊಂಡು ಊರಿಗೆ ಬರ್ಮಾಡ್ಕೊಂಡು ಅವಳು ಇಲ್ಲಿಂದ ಮೆರವಣಿಗೆಯಲ್ಲಿ ಊರಿಂದ ಹೋಗಿ ಹೊರಗಡೆಗೆ ಧೂಪ್ತಾರ್ತಿ ಕಳ್ಸೋ ಗಂಟಲ್ವೇ ಮನೆಯಲ್ಲಿ ಊರಲ್ಲಿ ಯಾರೂ ಊಟ ಮಾಡಲ್ಲ, ಎಲ್ಲ ಪ್ರತಿಯೊಬ್ಬರು ಉಪವಾಸ ಇರ್ತಾರೆ. ದೇವ್ರ ಗ್ರಾಮಸ್ಥರ ಉಪವಾಸ ಇರ್ತಾರೆ. ಅವರು ತಕ್ಷಣ ಬಂದು ಅವರು ಊಟ ಮಾಡ್ತಾರೆ. ಆಮೇಲೆ ಇನ್ನೂ ಕಟ್ಟಿಟ್ ಆಯ್ತದೆ. ಅವ್ಳು ಬಂದು ಹೋದಾಗ ಇನ್ನೂ ಕಟ್ಟಿಟ್ಟೆಯ ಯಾರು ಗಣಸರ ಮನೆ ಒಳಗೆ ದೇವ್ರ ಇದಿರ್ತದಲ್ಲ ಅಡಿಗೆ ಮನೆ, ಅದಕ್ಕೆ ಯಾರು ಸೇರ್ಸಲ್ಲ. ಒಂದು ಊರ್ನಲ್ಲಿ ಒಂದು ಒಗ್ಗರಣೆ ಹಾಕಲ್ಲ, ಒಂದು ರೊಟ್ಟಿ ಹಾಕಲ್ಲ, ಕಟ್ಟು ಪದಾರ್ಥ ಏನು ಮಾಡಲ್ಲ. ಅಷ್ಟು ಇದೆ. ಬರ್ರಿ ನೀವು ಮಾಡಿ. ಆ ಶನಿವಾರ ಪ್ರತಿಯೊಂದು ಮನೆಗೂ ನುಗ್ಗೆಕಾಯಿ ಸಾಂಬಾರು. ಸರ್ ಎಲ್ಲ ನಮ್ಮ ಹಿರಿಯರಿದ್ದಾರೆ, ನಮ್ಮ ಗುಡಿಗೌಡರೇ, ನಮ್ಮ ಸ್ನೇಹಿತರುಗಳಿದ್ದಾರೆ, ಎಲ್ಲ ಜೊತೆಗೂಡಿ ಧನ ಸಹಾಯ ತುಂಬಾ ಮಾಡ್ಬೋದು. ಮಾಡಿದ್ರು ಸಹಿತ ಒಗ್ಗಟ್ಟಿಂದ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಎಲ್ಲ ಜೊತೆಯಾಗಿ ಸೇರಿ ಮಾಡ್ತಾ ಇದ್ದೀವಿ, ಬಹಳ ಚೆನ್ನಾಗಿ ನಡೀತಾ ಇದೆ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಿಂದ ನಾವೇನು ಕಲ್ತ್ವಿ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಾಗಿ ಎಲ್ಲ ಸೇರ್ಕೊಂಡು ಮಾಡಿದಾಗ ಒಂದು ಸಂಭ್ರಮಾಚರಣೆ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆಯೇ ಒಂದೇ ವಿಡಿಯೋದಲ್ಲಿ ಎಲ್ಲ ರೀತಿಯ ವಾದ್ಯಗಳನ್ನು ನೋಡಿ ಒಂದು ಖುಷಿ ಆಯಿತು. ನಿಮಗೂ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೈವೇ ಪಕ್ಕಕ್ಕೆ ಹೊಂದಿಕೊಂಡಂಥ ಒಂದು ಚಿಕ್ಕ ಹಳ್ಳಿನಲ್ಲಿ ದೊಡ್ಡ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.